ಮಕರ ಸಂಕ್ರಾಂತಿಗೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಇಲ್ಲ. ಗೃಹಿಣಿಯರಿಗೆ ಸಂತಸ. ಅಡುಗೆ ಎಣ್ಣೆ ಬೆಲೆಯು ಕಳೆದ 6 ತಿಂಗಳಿಂದ ಇಳಿಮುಖವಾಗಿದೆ ಹೊರತು ಹೆಚ್ಚಳವಾಗಿಲ್ಲ. ಮಾರುಕಟ್ಟೆ ಹಾಗೂ ಮಾಲ್ಗಳಲ್ಲಿ ಸಂಕ್ರಾಂತಿ ಹಬ್ಬದ ಖರೀದಿ ಜೋರಾಗಿದೆ. ಸಮಾರಂಭಕ್ಕೆ 1.5 ಲಕ್ಷ ಯುವಜನ ನಿರೀಕ್ಷೆ. 85,000 ಆಸನಗಳು, 30ಕ್ಕೂ ಹೆಚ್ಚು ಎಲ್ಇಡಿ ಸ್ಕ್ರೀನ್ಗಳು, 15ಕ್ಕೂ ಹೆಚ್ಚು ಸಚಿವರ ಉಪಸ್ಥಿತಿ. ಊಟಕ್ಕೆ 200 ಕೌಂಟರ್ಗಳು. ಹೊರಗಿನಿಂದ ಬಂದ ವಾಹನಗಳಿಗೆ ಹೊರವಲಯದಲ್ಲೇ ನಿಲುಗಡೆ. ರಾಜ್ಯ ಪೊಲೀಸ್ ಇಲಾಖೆಯ 28 ಐಪಿಎಸ್ ಅಧಿಕಾರಿಗಳನ್ನು ಕೇಂದ್ರ ಸೇವೆಗೆ ನಿಯೋಜನೆ. 28 ಅಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆ. ಐಪಿಎಸ್ ಅಧಿಕಾರಿಗಳಾದ ನಿಮಿತ್ ಗೋಯಲ್, ಬಿಎಂ ಲಕ್ಷ್ಮೀಪ್ರಸಾದ್, ನಿಕ್ಕಂ ಪ್ರಕಾಶ್ ಅಮಿತ್ ಸೇರಿ ಹಲವರು ಹೆಸರು. ಬೆಂಗಳೂರು ಪೊಲೀಸರಿಗೆ ಅಶ್ವಬಲ. ಬೈಕ್, ಜೀಪಿನ ಜೊತೆಗೆ ಅಶ್ವಾರೋಹಿಗಳಾಗಿಯೂ ಕಾವಲು. ಮೆಜೆಸ್ಟಿಕ್, ಮಾರುಕಟ್ಟೆಗಳು ಸೇರಿ ಜನನಿಬಿಡ ಪ್ರದೇಶಗಳಲ್ಲಿ ವಾರಾಂತ್ಯದ ದಿನಗಳಲ್ಲಿ ಕಾರ್ಯನಿರ್ವಹಣೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಅಶ್ವಾರೋಹಿ ದಳ ಮೈಸೂರಿನಲ್ಲಿದ್ದು ಅಶ್ವಗಳಿಗೆ ತರಬೇತಿ ನೀಡಲಾಗುತ್ತದೆ. ಶಾಲೆಗೆ ಹೋಗಿ ಬರುತ್ತಿದ್ದ ವಿದ್ಯಾರ್ಥಿನಿ ಮೇಲೆ ಖಾಸಗಿ ಬಸ್ ಕ್ಲೀನರ್ ಅತ್ಯಾಚಾರ ಎಸಗಿದ ಪ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕರೆ ಆಧಾರದ ಮೇಲೆ ತನಿಖೆ ಆರಂಭಿಸಿದ ಪೊಲೀಸರು ಬಾಲಕಿಯನ್ನು ರಕ್ಷಣೆ ಮಾಡಿದ್ದು, ಈ ವೇಳೆ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ.